ರಿಂದ ಸತತವಾಗಿ ಈ ಒಂದು ಹೋರಾಟ ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ನಾವು ಕೈಗೊಂಡು ನಡೆಸ್ತಾ ಬರ್ತಾ ಇದ್ದೀವಿ. ಈ ಒಂದು ವೇದಿಕೆಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ದಲಿತ ಪರ ಸಂಘಟನೆಗಳ ನಾಯಕರು, ಅನೇಕ ಸ್ವಾಮೀಜಿಗಳು, ಜ್ಯೋತಿಷಿಗಳು, ಹೀಗೆ ನಮ್ಮ ಕಾರ್ಮಿಕ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ನಮ್ಮ ಆಟೋ ಚಾಲಕ ಪರ ಹೋರಾಟಗಾರರು, ವಾಹನ ಚಾಲಕ ಪರ ಹೋರಾಟಗಾರರು, ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿಯೊಂದು ಶಾಖೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಹೀಗೆ ಹಲವಾರು ವಲಯಗಳಲ್ಲಿ ಸೇವೆ ಮಾಡ್ತಿರ್ತಕ್ಕಂತಹ ನಮ್ಮ ನಾಡಿನ ಉದ್ದಗಲಕ್ಕೂ ಮೂಲೆ ಮೂಲೆಯಿಂದಲೂ ಇವತ್ತು ಜನ ಬರುವಂತಹ ಇದಾಗಿದೆ. ಯಾಕಂದ್ರೆ ಇವತ್ತು ಮೊನ್ನೆ ಗದಗಿಂದ ಬಂದಿದ್ರು, ಬೆಳಗಾವಿಯಿಂದ ಬಂದಿದ್ರು, ಹೀಗೆ ಹಲವಾರು ಜಿಲ್ಲೆಗಳಿಂದ ಇವತ್ತು ನಮ್ಮ ವೇದಿಕೆಗೆ ಬಂದು ಈ ಒಂದು ವೇದಿಕೆಯನ್ನ ಅಲಂಕರಿಸಿ ಅವರಿಗೆ ಅನಿಸಿದಂತಹ ಹೇಳಿಕೆಗಳನ್ನ ಕೊಡ್ತಾ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಚಿತ್ರದುರ್ಗದ ಶಿರಾ ಒಂದು ಗ್ರಾಮದ ಪಟ್ಟಣದ ಒಬ್ಬ ರಂಗನಾಥನವರು ಸಹ ಬಂದಿದ್ದಾರೆ. ಯಾಕಂದ್ರೆ ಈ ಒಂದು ಹೋರಾಟ ನೀವು ನಡೆಸ್ತಾ ಇರ್ತಕ್ಕಂಥ ಹೋರಾಟ ಕನ್ನಡಿಗರ ಮಕ್ಕಳ ಉದ್ಯೋಗಕ್ಕಾಗಿ ನಡೆಸ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ನಾನು ಸಹ ಭಾಗಿಯಾಗಬೇಕು, ನಾನು ಸಹ ನನ್ನ ಅನಿಸಿಕೆಗಳನ್ನು ಹೇಳ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಸಹ ಇಲ್ಲಿ ಬಂದಿದ್ದಾರೆ. ಅವರನ್ನ ಮಾತಾಡ್ಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರು ಸಹ ಈ ಒಂದು ವರದಿಯ ಆಧಾರದ ಮೇಲೆ ಮತ್ತೆ ನಮ್ಮ ವೇದಿಕೆಯ ಒಂದು ಹೋರಾಟದ ಬಗ್ಗೆ ಕುರಿತು ಅವ್ರು ಮಾತಾಡ್ಬೇಕಂತ ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ವೇದಿಕೆಯ ಮೇಲಿರ್ತಕ್ಕಂಥ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ವಂದಿಸುತ್ತಾ, ಈ ರೀತಿ ಹೋರಾಟ ನಿಜಕ್ಕೂ ಕೂಡ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ಇದು ಈ ಹೋರಾಟ ಇಲ್ಲದೇನೆ ನಮ್ಗೆ ಸಿಗಬೇಕಾದ ಹಕ್ಕು ಇದು. ಯಾಕಂದ್ರೆ ನಾನು ನನ್ನ ಗಮನದಲ್ಲಿರೋಂಗೆ ನಮ್ಮ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲೆಲ್ಲ ಆ ರಾಜ್ಯಕ್ಕೆ ಏನೇ ಸ್ಥಾನಮಾನ, ಆ ಭಾಷೆಗೆ ಏನೇ ಸ್ಥಾನ ಸಿಗಬೇಕು ಎಲ್ಲ ರಾಜ್ಯದಿಂದ ಸಿಕ್ಕಿದೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೇನೆ. ಏನಂದ್ರೆ ಈ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಸರೋಜಿನಿ ಮಹೇಶ್ವರು ವರದಿ ಕೊಟ್ಟು ಇಷ್ಟು ವರ್ಷಗಳಾದರೂ ಆ ವರದಿನ ನಮ್ಮ ಸರ್ಕಾರಗಳು ಯಾರೇ ಪಕ್ಷ ಒಂದು ಅದನ್ನು ಒಪ್ಕೊಂಡೇ ಇರೋದು ನಮ್ಮ ವಿಪರ್ಯಾಸ, ನಮ್ಮ ದೌರ್ಭಾಗ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇದು ಇವಾಗ ನಮ್ಮ ಜಲ, ನಮ್ಮ ಭೂಮಿ ಇಷ್ಟು ಉಪಯೋಗಿಸ್ಕೊಂಡು MNC ಕಂಪನಿಗಳು ಬರ್ತಾರೆ, ಕೋಟ್ಯಾಂತರ ರೂಪಾಯಿ ದುಡಿತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ನಾವು ಇಷ್ಟೊಂದು ಕೇಳಿ ಪಡಿಬೇಕಾ ಉದ್ಯೋಗಗಳು ಇದು. ಯಾಕಂದ್ರೆ ನಮ್ಮ ರೈತರು, ನಮ್ಮ ಕರ್ನಾಟಕದ ರೈತರದೇ ಭೂಮಿ, ನಮ್ಮದೇ ನೀರು, ಇವನ್ನೆಲ್ಲ ನಾವು ಆ ಕಂಪನಿಗಳು ಬಳಸ್ಕೊಂಡು ಅವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಕೊಡದೆ ಕೆಲಸನ ಇನ್ನು ಬೇರೆ ರಾಜ್ಯದವ್ರಿಗೆ ಕೊಟ್ಟು ಹೋದ್ರೆ ಇದರಲ್ಲಿ ಅರ್ಥ ಇಲ್ಲ ಅಂತ ಕೂಡ ನಾವು ಕೂಡ ಇದರಲ್ಲಿ ಭಾವಿಸ್ತಾ, ಮುಂದೆ ಇದು ನಿಜವಾಗ್ಲೂ ನನ್ನ ಒಂದು ಮನಸ್ಥಿತಿ ಏನಂದ್ರೆ, ಮುಂದೆ ಯಾವುದೇ ಸರ್ಕಾರ ಬರಲಿ ಅವರು ಈ ವರದಿ ಒಪ್ಕೊಂಡು ಅದನ್ನ ನಾವು ಅನುಷ್ಠಾನಕ್ಕೆ ತರ್ತೇವೆ ಅನ್ನೋರು ಅಂತ ಸರ್ಕಾರ ಬರ್ಲಿ ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕೆಂದ್ರೆ ಈ ಒಂದು ಹೋರಾಟದಲ್ಲಿ ನಿಜಕ್ಕೂ ಈಗ ಯಾಕಂದ್ರೆ ಕನ್ನಡಿಗರಿಗೆ ಎಲ್ಲರಿಗೂ ಸಾಮಾನ್ಯ ಇದು ಅರಿವು ಬರ್ತಾ ಇದೆ. ಅವ್ರವ್ರ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ, ಈಗ ನಾನು ನನ್ನ ಮಕ್ಕಳು ಇಬ್ರು ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದೊಂದು ಅನುಷ್ಠಾನಕ್ಕೆ ಬಂದ್ರೆ ಅವ್ರವ್ರು ಮಟ್ಟಿಗೆ ಅವರು ಉದ್ಯೋಗ ತಗೊಳ್ತಾರೆ. ಆ ರೀತಿ ಎಲ್ಲರೂ ಇದು ಭಾವಿಸ್ಕೊಂಡು ಈ ಹೋರಾಟಕ್ಕೆ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ರೂ ಕೈ ಜೋಡಿಸ್ಬೇಕಾಗದ ಅವ್ರ ಧರ್ಮ, ನನ್ನ ಧರ್ಮ ಕೂಡ, ಆಮೇಲೆ ಎಲ್ಲರೂ ಧರ್ಮ. ಯಾಕಂದ್ರೆ ಅವ್ರವರು ಸಾಮಾನ್ಯ ಒಂದು 50 ಲಕ್ಷ ಜನ ಸೇರ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ಬಿಟ್ರೆ ಅವತ್ತೇನಾದ್ರೂ ಏನೋ ಅನುಷ್ಠಾನಕ್ಕೆ ಬರ್ಬೋದೇನೋ. ಯಾಕಂದ್ರೆ ಇಷ್ಟು 66 ದಿವಸ ಆದ್ರೂ ಕೂಡ ಇಲ್ಲಿಗೆ ಅಂತ ದೊಡ್ಡ ವ್ಯಕ್ತಿಗಳು ಅಧಿಕಾರದಲ್ಲಿರೋರು ಬಂದು ಭರವಸೆಗಳು ನೀಡ್ತಿಲ್ಲ ಅಂದ್ರೆ ನಿಜಕ್ಕೂ ನಮ್ಗೆಲ್ಲ ಇದು ನಾವ್ ಯಾವ ಕಾಲದಲ್ಲಿ ಇದೀವಿ, ಯಾವ ಇದ್ರಲ್ಲಿ ಇದೀವಿ ಅಂತ ನಮ್ಗೆ ನಿಜವಾಗ್ಲೂ ಬೇಸರ ಕೂಡ ಆಗ್ತಾ ಇದೆ. ಯಾಕಂದ್ರೆ ನಾಗೇಶ್ ಅಣ್ಣ ಆಗ್ಬೋದು, ನಟರಾಜಣ್ಣ ಆಗ್ಬೋದು, ಅವರು ಮನೆ ಮಠ ಅವ್ರ ಕೆಲಸಗಳು ಕಾರ್ಯಗಳು ಬಿಟ್ಟು ಇಷ್ಟು 2.5 ತಿಂಗಳಿಂದ ಅವರು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಅಂದ್ರೆ ಅವರ ಸ್ವಂತ ಹಣಗಳು ಖರ್ಚು ಮಾಡ್ಕೊಂಡು ಅವರು ನಿಜವಾಗ್ಲೂ ನಾನು ಒಂದು ಸುಮ್ಮನೆ ಉದಾಹರಣೆ ಹೇಳ್ತೀನಿ. ನಟರಾಜಣ್ಣ ಅವ್ರ ಮನೆಯವ್ರು ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು, ಯಾಕಂದ್ರೆ ಸುಮ್ಮನೆ ನಿಮ್ಮ ಮುಂದೆ ಹೇಳ್ಬೇಕಾದಪ್ಪ, ನೋಡಪ್ಪ ನಟರಾಜ್ ಅವರು ನಮ್ಮ ಮನೆನೇ ಸರಿಯಿಲ್ಲ, ಅವರು ಅಂಗಡಿನೇ ಸರಿಯಿಲ್ಲ, ನಾವೇ ಎಲ್ಲ ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಈ ಹೋರಾಟದಲ್ಲಿ ಭಾಗಿಯಾದ್ರೆ ಹಂಗೇನೆ ಅವರು ಮನೆ ಮಠ ಹೆಂಡತಿ ಮಕ್ಕಳು ಯಾರನ್ನೂ ಅವರು ಗಣನೆ ತಗೊಳಲ್ಲ. ಹೋರಾಟನೇ ಮುಖ್ಯ ಆಗಿರುತ್ತೆ, ಇದು ಅನುಷ್ಠಾನನೇ ಮುಖ್ಯ ಆಗಿರುತ್ತೆ. ಇಂಥ ಹೋರಾಟಗಾರರು ಇನ್ನೂ ಕೂಡ ಹೆಚ್ಚಾಗಲಿ ಅವ್ರಿಗೆ. ಆದ್ರೆ ಇದು ಹೆಚ್ಚಾಗಲಿ ಅನ್ನೋದಕ್ಕಿಂತ ಇಂಥ ಹೋರಾಟ ನಾವು ಹೋರಾಟ ಮಾಡಿ ಪಡಿಬಾರ್ದು,
ಸರ್ಕಾರ ಅವರು ತಾನಾಗೆ ಕೊಡಬೇಕು ಅಂತ ನಾನು ಕೂಡ ನನ್ನ ಒಂದು ಮನವಿ ಸರ್ಕಾರಕ್ಕೆ ನಮ್ಮ ಎಲ್ಲರದ್ದು ಮನವಿ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಬಹಳ ಅದ್ಭುತವಾಗಿ ನಮ್ಮನ್ನು ಕುರಿತು ಮಾತಾಡಿದಂತಹ ನಮ್ಮ ಶಿರಾ ರಂಗನಾಥನ್ ಅವರಿಗೆ ವೇದಿಕೆ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಆ ಸಣ್ಣ ಪುಟ್ಟ ಪಕ್ಷಗಳಿರ್ಬೋದು, ನಾವು ಕನ್ನಡಿಗರಾಗಿ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಆ ಒಂದು ವಿರೋಧ ಪಕ್ಷಗಳನ್ನ ನಾವು ಖಂಡಿಸುವಂಥದ್ದು, ಕೇಳುವಂಥದ್ದು, ಬೇಡಿಕೆಗಳನ್ನು ಇಡುವಂಥದ್ದು, ಹಾಗೆ ನಮ್ಮ ಆಡಳಿತ ಪಕ್ಷಗಳನ್ನು ಸಹ ಅದೇ ರೀತಿಯಾದಂತಹ ಬೇಡಿಕೆಗಳನ್ನು ಇಟ್ಕೊಂಡು ಅವರನ್ನು ಸಹ ಖಂಡಿಸುತ್ತಾ, ಅವರನ್ನು ಸಹ ಮನವಿಗಳನ್ನ ಮಾಡ್ತಾ, ಬೇಡಿಕೆಗಳನ್ನು ಇಡ್ತಾ ನಾವು ಒಂದು ಹೋರಾಟವನ್ನು ನಡೆಸಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಹೋರಾಟವು ಪ್ರತಿಯೊಂದು ವರದಿಯನ್ನು ಸಹ ನಾವು ಅನುಷ್ಠಾನಕ್ಕೆ ತರಿಸ್ಕೊಳ್ಬೇಕಾದ್ರೆ ಅದಕ್ಕೆ ಹೋರಾಟಗಳನ್ನೇ ಮಾಡಲೇಬೇಕಾಗ್ತದೆ. ಆ ಹೋರಾಟಗಳ ಮುಖಾಂತರ ನಾವು ಇದೇ ಒಂದು ವೇದಿಕೆಯಲ್ಲಿ ಒಂದು ತಾರ್ಕಿಕ ಹತ್ಯೆಯನ್ನ ನಾವು ಮಾಡಬೇಕಾಗ್ತದೆ. ಏನು ಇವತ್ತು 68 ದಿನಗಳ ಕಾಲ ಎಷ್ಟೊಂದು ಜನ ಮಹನೀಯರು ಇವತ್ತು ವೇದಿಕೆ ಬಂದು ಅಲಂಕರಿಸಿದರೆ, ನಮ್ಮ ಪೇಜಾವರ ಸ್ವಾಮೀಜಿಗಳು ಸಹ ಈ ವೇದಿಕೆಯನ್ನು ಕುಳಿತುಕೊಂಡು ನಮಗೆ ಬೆಂಬಲವನ್ನು ಕೊಟ್ಟು